ಬಳ್ಳಾರಿಯ ಹೃದಯ ಭಾಗದಲ್ಲಿರ್ತಕ್ಕಂಥ ರಾಯಲ್ ವೃತ್ತದಲ್ಲಿ ಲೆಬ್ನಾನ್ ಮಾದರಿಯ ವಾಚ್ ಟವರ್ ನಿರ್ಮಾಣ ಆಗಿ ಕಳೆದ 3 ತಿಂಗಳು ಆಗಿದೆ. ಆದರೆ ಈವರೆಗೂ ಕೂಡ ಜನರು ಮಾತ್ರ ಇಲ್ಲಿ ಪರದಾಟ ತಪ್ಪಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ನಾನಿರ್ತಕ್ಕಂಥದ್ದು ಬಳ್ಳಾರಿಯ ರಾಯಲ್ ವೃತ್ತದಲ್ಲಿ ಇರ್ತಕ್ಕಂಥ ಈ ಒಂದು ವಾಚ್ ಟವರ್ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು. ಈ ಒಂದು ವಾಚ್ ಟವರ್ನ ಕಳೆದ BJP ಸರ್ಕಾರದ ಅವಧಿಯಲ್ಲಿ ಅಂದರೆ ರಾಮ್ಲೋ ಅವರು ಉಸ್ತುವಾರಿ ಸಚಿವರು ಆಗಿದ್ದಂಥ ಸಂದರ್ಭದಲ್ಲಿ 7 ಕೋಟಿ ರೂಪಾಯಿ ಅನುದಾನದಲ್ಲಿ ಈ ಒಂದು 108 ಅಡಿಯಷ್ಟು ಈ ಒಂದು ವಾಚ್ ಟವರ್ನ ನಿರ್ಮಾಣ ಮಾಡೋಕ್ಕೆ ಕಾಮಗಾರಿಗೆ ಚಾಲನೆಯನ್ನು ಈ ಒಂದು ಕಾಮಗಾರಿ ಆರಂಭ ಆಗಿತ್ತು. ತದನಂತರದಲ್ಲಿ ಕಳೆದ 2 ವರ್ಷಗಳಿಂದಲೂ ಕೂಡ ಈ ಒಂದು ಏನು ವಾಚ್ ಟವರ್ ನಿರ್ಮಾಣ ಹಂತದಲ್ಲಿರುವಂಥದ್ದು, ಜೊತೆಗೆ ಅಕ್ಕಪಕ್ಕದಲ್ಲೂ ಕೂಡ ಒಂದಷ್ಟು ಕಾಮಗಾರಿಗಳನ್ನು ರಸ್ತೆ ಅಭಿವೃದ್ಧಿ ಆಗಿರ್ಬೋದು ಮತ್ತು ಅಕ್ಕಪಕ್ಕದಲ್ಲೂ ಕೂಡ ಸಾಕಷ್ಟು ಏನು ಕಾಮಗಾರಿಗಳನ್ನು ಆರಂಭ ಮಾಡಿದ್ದಾರೆ. ಆದರೆ ಈವರೆಗೂ ಕೂಡ ನಿಧಾನಗತಿಯಲ್ಲಿ ಈ ಒಂದು ಕಾಮಗಾರಿ ಸಾಗ್ತಾ ಇದೆ. ಹಾಗಾಗಿ ಜನರು ಕೂಡ ಸಾಕಷ್ಟು ಕಿರಿಕಿರಿಯನ್ನು ಅನುಭವಿಸುವಂಥ ಒಂದು ವಾತಾವರಣ ಸದ್ಯ ನಿರ್ಮಾಣ ಆಗಿರುವಂಥದ್ದು. ನೀವಾಗಲೇ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಸಾಕಷ್ಟು ವಾಹನ ಸವಾರರಾಗಿರ್ಬೋದು, ಪಾದಚಾರಿಗಳು ಕೂಡ ಇದೇ ಒಂದು ಏನು ರಾಯಲ್ ವೃತ್ತವನ್ನು ಸಂಪರ್ಕ ಮಾಡಿ ಮುಂದೆ ಬೇರೆ ಬೇರೆ ಸಿಟಿಯ ಬೇರೆ ಬೇರೆ ಭಾಗಗಳಿಗೆ ತೆರಳಬೇಕಾಗುತ್ತೆ. ಆದರೆ ಇಲ್ಲಿ ಇರ್ತಕ್ಕಂಥ ಧೂಳು ಹಾಗೆ ಇಲ್ಲಿ ವಾಹನ ದಟ್ಟಣೆಯಿಂದ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಒಂದು ಪರದಾಟ ನಡೆಸುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಜೊತೆಗೆ ಮಧ್ಯಾಹ್ನದ ಹೊತ್ತಿಗೆ ಸಾಕಷ್ಟು ಟ್ರಾಫಿಕ್ ಕೂಡ ಇಲ್ಲಿ ಉಂಟಾಗುತ್ತೆ. ಹಾಗಾಗಿ ಜನರು ಕೂಡ ಸಾಕಷ್ಟು ಹಿಡಿಶಾಪವನ್ನು ಅಂದರೆ ಜಿಲ್ಲಾಡಳಿತ ವಿರುದ್ಧ ಹಿಡಿಶಾಪವನ್ನು ಹಾಕುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಇಷ್ಟೊತ್ತಿಗಾಗಲೇ ಈ ಒಂದು ಕಾಮಗಾರಿ ಸಂಪೂರ್ಣ ಮುಗಿಬೇಕಾಗಿತ್ತು. ಇಷ್ಟೊತ್ತಿಗಾಗಲೇ ಈ ಒಂದು ವಾಚ್ ಟವರ್ ಏನಿದೆ ಇದು ಉದ್ಘಾಟನೆ ಆಗಿ ಸಾರ್ವಜನಿಕ ಬಳಕೆಗೆ ಉಪಯೋಗ ಆಗಬೇಕಿತ್ತು. ಆದರೆ ಈವರೆಗೂ ಕೂಡ ಅಂದರೆ ಇಲ್ಲಿ ಅಕ್ಕಪಕ್ಕದಲ್ಲಿ ಒಂದಷ್ಟು ಕಾಮಗಾರಿಗಳಂದರೆ ರಸ್ತೆ ಅಗಲೀಕರಣ ಆಗಿರ್ಬೋದು ಮತ್ತು ಅಲ್ಲಿ ಟೈಲ್ಸ್ ಹಾಕುವಂಥ ಒಂದು ಜೋಡಣೆ ಕಾರ್ಯ ಆಗಿರ್ಬೋದು, ಎಲ್ಲವನ್ನು ಕೂಡ ನಿಗದಿತ ಅವಧಿಯಲ್ಲಿ ಮುಗಿಸ್ತಾ ಇಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾರ್ವಜನಿಕರು ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಸಾಕಷ್ಟು ಬರ್ತಕ್ಕಂಥ ಜನರು ಕೂಡ ಒಂದು ರೀತಿಯಾದಂಥ ಧೂಳಿನ ಸಮಸ್ಯೆ ಆಗಿರ್ಬೋದು. ಇಲ್ಲಿ ಬಸ್ ಕೂಡ ಬರ್ತಾ ಇದೆ, ಅದರ ಕೆಳಭಾಗದಲ್ಲಿ ಅಂದರೆ ಅದರ ಏನು ವೀಲ್ಗಳಿದ್ದಾವೆ ಅಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಪ್ರಮಾಣದಲ್ಲಿ ಧೂಳು ಹೇಳ್ತಾ ಇದೆ. ಹಾಗಾಗಿ ಅಕ್ಕಪಕ್ಕದ ರಸ್ತೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ, ಅವ್ರಿಗೂ ಕೂಡ ಸಾಕಷ್ಟು ಕಿರಿಕಿರಿ ಆಗ್ತಾ ಇದೆ. ಒಂದಷ್ಟು ಅಂಗಡಿ ಮುಂಗಟ್ಟುಗಳಿಗೂ ಕೂಡ ಈ ಒಂದು ಧೂಳು ಹೋಗ್ತಾ ಇದೆ. ಹಾಗಾಗಿ ಜನರು ಕೂಡ ಸಾಕಷ್ಟು ಹೈರಾಣಾಗಿ ಹೋಗಿದ್ದಾರೆ. ಮತ್ತೊಂದೆಡೆ ನಿಗದಿತ ಅವಧಿಯಲ್ಲಿ ಈ ಒಂದು ಕಾಮಗಾರಿಗಳು ಸಂಪೂರ್ಣವಾಗಿ ಮುಗಿದ್ರೆ ಇದು ಸಾರ್ವಜನಿಕ ಸಂಚಾರಕ್ಕೆ ಮುಕ್ತ ಆಗುತ್ತೆ. ಇದಲ್ಲದೆ ಈಗ ಏಕೈಕಿ ಒಂದಷ್ಟು ರಸ್ತೆಗಳನ್ನು ಕೂಡ ಬಂದ್ ಮಾಡುವ ಮೂಲಕ ಬದಲಿ ಮಾರ್ಗವನ್ನು ಮಾಡಿರೋದ್ರಿಂದ ವಾಹನ ದಟ್ಟಣೆ ಕೂಡ ಬಳ್ಳಾರಿಯಲ್ಲಿ ಸಾಕಷ್ಟು ಆಗ್ತಾ ಇದೆ. ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ಇಲ್ಲಿ ಆಗತಕ್ಕಂಥ ಸಮಸ್ಯೆಗಳನ್ನು ಏನು ಮನಗಂಡು ನಿಗದಿತ ಅವಧಿಯಲ್ಲಿ ಕಾಮಗಾರಿಯನ್ನು ಮುಗಿಸ್ಬೇಕು. ಜೊತೆಗೆ ಇಲ್ಲಿ ಲೆಬ್ನಾನ್ ಮಾದರಿ ಏನು ವಾಚ್ ಟವರ್ ನಿರ್ಮಾಣ ಆಗಿದೆ ಅದನ್ನು ಬೇಗ ಏನು ಅಕ್ಕಪಕ್ಕದ ಕಾಮಗಾರಿಗಳನ್ನು ಸಂಪೂರ್ಣ ಮಾಡುವ ಮೂಲಕ ಇದನ್ನು ಉದ್ಘಾಟನೆ ಮಾಡಬೇಕನ್ನುವಂಥ ಒಂದು ಆಗ್ರಹ ಕೂಡ ಬಳ್ಳಾರಿ ಜನತೆಯಿಂದ ಆಗಿರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.